ಪ್ರೂಫ್ ನೋಡ್ರಿ ಅವಾಗಿಂದ 1884 ಇನ್ನೂ ಅಷ್ಟು ಓಕೆ ಇದೆ ರೀ. ಮದ್ರಾಸ್ ಪ್ರೆಸಿಡೆನ್ಸಿಯ ಒಂದು ಅಡಿಯಲ್ಲಿ ಬರ್ತಕ್ಕಂಥ ಈ ಹಳ್ಯಾಳ ತಾಲೂಕಾ ಖಜಾನೆಯನ್ನು ಲೂಟಿ ಮಾಡ್ತಾರೆ ಮೇಡಮ್. ಜಿಲ್ಲಾಧಿಕಾರಿ ಅವರಿಂದ ಸುಪಾರಿ ಪಡೆದಿರ್ತಾನೆ ರೀ, ರಾಯಣ್ಣನ ಜೀವಂತ ಆದರೂ ಸರಿ ಅಥವಾ ಕೊಂದಾದರೂ ಅವನನ್ನು ನಾನು ನಿಮ್ಗೆ ತಂದು ಒಪ್ಪಿಸ್ತೇನೆ ಅಂತೇಳಿ ರೋಷಾವೇಶದೊಳಗೆ ಹೋಗಿ ಆ ಪರಿಸರ ಚಂಡನ್ನು ಕಡಿದು ಈ ಹಳ್ಯಾಳ ಅಗಸಿ ಬಾಗಿಲಿಗೆ ಕಟ್ತಾನೆ ಮೇಡಮ್. ಸರ್ ಹೌದ್ರಿ ಮೇಡಮ್, ಏನ್ರಿ ಎಷ್ಟು ಮಳೆಗೆ ನಿಂತಿದ್ವಿ, ಎಷ್ಟು ಪೂರ್ತಿ ಇದಾಗಿದೆ ರೀ ಮೇಡಮ್. ಹೆಂಗಿದೆ ನೋಡಿ. ತಿಳಿದಿರಿ ಸರ್ದಾರ, ಕಿತ್ತೂರು ನಾಡ ಯೋಧರು ಜೀವಗಳರಲ್ಲ, ನಾನ್ ಕೂಡ ಕಸರತ್ ಮಾಡಿ ಬೆಳೆದಿರೋ ಗಡಿ ಮನಿ ಮಕ್ಕಳು. ಅವ್ರು ಯಾವತ್ತಿದ್ರು ಕಿತ್ತೂರ್ನ ಮರ್ತಿಲ್ಲ, ಮರೆಯೋದು ಇಲ್ಲ. ದೇಶದ ಸಲುವಾಗಿ ತಮ್ಮ ಪ್ರಾಣಾರ್ಪಣೆ ಮಾಡೋಕ್ಕೂ ಹಿಂಜರಿಯೋದಿಲ್ಲ. ನಿಮ್ಗೆ ಎಷ್ಟು ಮಂದಿ ಬೇಕು ಹೇಳ್ರಲ್ಲ. ನಿನ್ನ ಜೊತೆ ಎಷ್ಟು ಜನ ದೇಶಭಕ್ತ ಶಕ್ತಿವಂತರು ಬರಬಹುದು ರಾಯಣ್ಣ? ಚನ್ನಬಸಣ್ಣ, ಅಮ್ಮಟೂರು ಬಾಳಸಾಹೇಬ, ಬೆಳವಾಡಿಯ ಯಲ್ಲಣ್ಣ, ರುದ್ರಾನಾಯಕ, ಕರಿಬಸಪ್ಪ, ಚೆನ್ನಯ್ಯ, ಸಂಗೊಳ್ಳಿ ಸಂಗಣ್ಣ, ಬಸ್ವಾಡದ ಬಾಳನಾಯಕ, ಕಮ್ಮಾರ ಮೀರಾಸಾಬಿ, ಚಿಲಕುಂದದ ಕಾಲಿ ಭೀಮಣ್ಣ, ರಣಾಲಿಗೆ ಹನುಮಂತ, ಹಣಬರಟ್ಟಿ ಬಸಲಿಂಗಪ್ಪ, ಹೂಗರ್ತಿ ಭೀಮ, ಜಡ್ಡಿಮನಿ, ಸಂಗತಿಕೊಪ್ಪದ ಕೆಂಚಪ್ಪ, ಸುತಗಟ್ಟಿ ಅಪ್ಪಾಜಿ ನಾಯಕ, ತಿಗುಡೊಳ್ಳಿ ಅಪ್ಪೋಜಿ, ಮಜ್ಜಿಗಾಡದ ರಾಣಾಜಿ ಕೊಂಡ, ತೋಪಿನ ಕಟ್ಟಿ ಕೊನೇರಿ, ಕೊಡಚವಾಡದ ನೇಮಣ್ಣ, ಒಕ್ಕೊಂದಾದ ಜಡ್ಡಿಮನಿ ಫಕೀರ. ಇವ್ರುಗಳು ಮುಂದಾಳೊತ್ತದಾಗ ಒಬ್ಬೊಬ್ಬ 100-200 ಮಂದಿ ಗುಂಪು ತಕೊಂಡ್ ಬರ್ತಾರಿ. ಸ್ನೇಹಿತರೆ, ಡಿಜಿಟಲ್ ಮಾಧ್ಯಮಕ್ಕೆ ಎಲ್ರಿಗೂ ಸ್ವಾಗತ. ನಾವಿವತ್ತು ಉತ್ತರ ಕನ್ನಡ ಜಿಲ್ಲೆಯಲ್ಲಿದ್ದೀವಿ, ಅದರಲ್ಲೂ ಹಳಿಯಾಳ ತಾಲೂಕಲ್ಲಿದ್ದೀವಿ. ಇದಕ್ಕೂ ಮತ್ತು ಸಂಗೊಳ್ಳಿ ರಾಯಣ್ಣಗೂ ಒಂದು ಐತಿಹಾಸಿಕ ಘಟನೆ ನಡೆದಿದೆ. ಅದೇನು ಅಂತ ಸರ್ ಕರ್ಕೊಬಂದ್ರಿ ಇಲ್ಲಿನೇ ಬಂದು ಮಾತಾಡೋಣ ಬನ್ನಿ ಅಂತ. ಮೇಡಮ್, ಇದು ಮದ್ರಾಸ್ ಪ್ರೆಸಿಡೆನ್ಸಿ ಒಳಗೆ ಬರ್ತಕ್ಕಂಥ ಉತ್ತರ ಕನ್ನಡ ಜಿಲ್ಲೆಯ ಹಳ್ಯಾಳ ತಾಲೂಕು ಮೇಡಮ್. ಹಳ್ಯಾಳ ತಾಲೂಕು ತಹಸೀಲ್ದಾರ್ ಆಫೀಸು ಇದು. ಇಲ್ಲಿ ತಹಸೀಲ್ದಾರ್ ಆಫೀಸ್ದೊಳಗೆ ಸಂಗೊಳ್ಳಿ ರಾಯಣ್ಣವರು ಹಳ್ಯಾಳ ಖಜಾನೆ ಮೇಲೆ, ತಹಸೀಲ್ದಾರ್ ಆಫೀಸ್ ಮೇಲೆ ದಾಳಿ ಮಾಡಿ ಹಳ್ಯಾಳ ಖಜಾನೆಯನ್ನು ಲೂಟಿ ಮಾಡಿ ಈ ಒಂದು ಬ್ರಿಟಿಷ್ ಅಧಿಕಾರಿಗಳನ್ನು ಹೆದರಿಸಿ ತಮ್ಮ ಒಂದು ಅಸಹಕಾರದ ಹೋರಾಟವನ್ನು ಪ್ರಾರಂಭ ಮಾಡ್ತಾರೆ ಮೇಡಮ್. ಇಲ್ಲಿ ರಾಣಿ ಚೆನ್ನಮ್ಮ ಸತ್ತ ನಂತರ, ರಾಣಿ ಚೆನ್ನಮ್ಮಾಜಿ ಸತ್ತ ನಂತರ ಈ ಒಂದು ಅಂದರೆ ಬ್ರಿಟಿಷ್ ಸರ್ಕಾರಕ್ಕೆ ಒಂದು ಎಚ್ಚರಿಕೆ ಸಂದೇಶವನ್ನು ಮುಟ್ಟಿಸುವ ಸಂಬಂಧ ಮದ್ರಾಸ್ ಪ್ರೆಸಿಡೆನ್ಸಿಗೂ ಇದು ಧಕ್ಕೆ ಇದೆ ಅನ್ನೋದನ್ನು ತೋರಿಸೋ ಸಂಬಂಧ ಮದ್ರಾಸ್ ಪ್ರೆಸಿಡೆನ್ಸಿಯ ಒಂದು ಅಡಿಯಲ್ಲಿ ಬರ್ತಕ್ಕಂಥ ಈ ಹಳ್ಯಾಳ ತಾಲೂಕಾ ಖಜಾನೆಯನ್ನು ಲೂಟಿ ಮಾಡ್ತಾರೆ ಮೇಡಮ್. ಆಮೇಲೆ ಧಾರವಾಡ ಜಿಲ್ಲಾಧಿಕಾರಿ ಅಲ್ಲ ಅಲ್ಲಿ ಸಂಗ್ರಹವಾಗಿರ್ತಕ್ಕಂಥ ಕಂದಾಯದ ಹಣವನ್ನು ಲೂಟಿ ಮಾಡೋದು ಮೇಡಮ್. ಕಾಗದ ಪತ್ರ ಸಹಿತ ಕಚೇರಿಯನ್ನು ಸುಟ್ಟು ಹಾಕೋದು. ಇದು ಅವ್ರದ್ದು ಒಂದು ಹೋರಾಟದ ರೂಪರೇಷೆ ಮೇಡಮ್. ಹಣನ ಏನು ಮಾಡ್ತಾ ಇದ್ರು? ಅವರು ಜನರಿಗೆ ಹಂಚ್ತಾ ಇದ್ರು, ಸೈನಿಕರಿಗೆ ಬಳಸ್ತಾ ಇದ್ರು. ನಾವು ಈ ಸ್ವಾತಂತ್ರ್ಯ ಹೋರಾಟದ ರಾಬಿನ್ ಹುಡ್ ಅಂತೇಳಿ ಸಂಗೊಳ್ಳಿ ರಾಯಣ್ಣ ಅವ್ರನ್ನ ಕರಿಬೋದು. ಈ ಸರ್ಕಾರಿ ಬ್ರಿಟಿಷ್ ಅಧಿಕಾರಿಗಳ ಇರತಕ್ಕಂಥ ಹಣವನ್ನು ಲೂಟಿ ಮಾಡೋ ಬಡಬಗ್ಗರಿಗೆ ಹಂಚೋದು, ಸೈನಿಕರಿಗೆ ಹಂಚುವಂಥ ಕೆಲಸವನ್ನು ಮಾಡ್ತಾಯಿದ್ರು ಅವರು. ಒಳ್ಳೆ ಕೆಲಸ. ಹಾಂ, ಆಮೇಲೆ ಇಲ್ಲಿ ಧಾರವಾಡದ ಜಿಲ್ಲಾಧಿಕಾರಿಯಾಗಿರ್ತಂಥ ನಿಸ್ಬತ್ ಅವರ ಕಡೆಯಿಂದ ಇಲ್ಲಿ ಈ ಒಂದು ಪಟ್ಟಣದ ಪರ್ಶ್ಯ ಅನ್ನುವಂಥ ಒಂದು ವ್ಯಕ್ತಿ, ಪರ್ಶಪ್ಪ ಅಂತೇಳಿ, ಹೆಸರೇ ಪರ್ಶಪ್ಪ. ಹಾಂ, ಪರ್ಶಪ್ಪ ಅಥವಾ ಜಾನಪದರ ಹಾಡಿನೊಳಗೆ ಪರ್ಶ್ಯ ಅಂತೇಳಿ ಬರ್ತದೆ. ಆ ವ್ಯಕ್ತಿ ಏನು ಮಾಡಿರ್ತಾನೆ ರೀ, ಜಿಲ್ಲಾಧಿಕಾರಿಯವರಿಂದ ಸುಪಾರಿ ಪಡೆದಿರ್ತಾನೆ ರೀ, ರಾಯಣ್ಣನ ಜೀವಂತ ಆದರೂ ಸರಿ ಅಥವಾ ಕೊಂದಾದರೂ ಅವನನ್ನು ನಾನು ನಿಮ್ಗೆ ತಂದು ಒಪ್ಪಿಸ್ತೇನೆ ಅಂತೇಳಿ ಇದನ್ನು ಮಾಡಿರ್ತಾನೆ ರೀ. ಕೆಲಸನೇ ಸುಪಾರಿ ಪಡಿ. ಹಾಂ, ಸುಪಾರಿ ಕಿಲ್ಲರ್ ರೀ ಅವನು. ಫೇಮಸ್ಸು ಆವಾಗಿನ ಕಾಲಕ್ಕೆ ಸುಪಾರಿ ಕಿಲ್ಲರ್ ಅವನು. ಈಗ ಈ ಪಟ್ಟಣದವನು ಅವನು ಬಂದುಬಿಟ್ಟು ಇಲ್ಲಿ ರಾಯಣ್ಣನ ಕೊಲ್ತೇನೆ ಅಂತ ಏನಿರ್ತಲ್ಲ, ಆ ಕಾರಣಕ್ಕೆ ಅವರಿಗೆ ಎಚ್ಚರಿಕೆ ಕೊಡೋ ಸಂಬಂಧ ಇದನ್ನು ಕಚೇರಿ ಲೂಟಿ ಮಾಡ್ತಾನೆ ರೀ, ಕಚೇರಿ ಮೇಲೆ ದಾಳಿ ಮಾಡ್ತಾನೋ. ಆಮೇಲೆ ಇಲ್ಲಿ ಹಳ್ಯಾಳ ಪೇಟೆ ಒಳಗೆ ಇಲ್ಲಿ ಏನು ಪೇಟೆ ನಡೀತೈತಲ್ಲ ರೀ, ಇಲ್ಲೇ ಇದೆ, ಇದು ಇಲ್ಲೇ ನಡೀತಾ ಇತ್ತು ಮೇಡಮ್. ಪೇಟೆ ಎಲ್ಲ ಇಲ್ಲಿ ಉದ್ದಕ್ಕೆ ಏನು ಇದಿದೆ ಅಲ್ಲ, ರೋಡ್ ಇದೆ ಅಲ್ಲ ಮೇಡಮ್, ಇಲ್ಲೇ ಪೇಟೆ ನಡೀತಾ ಇತ್ತು. ಪೇಟೆ ಬೀದಿನೇ. ಅವ ಈ ರಾಯಣ್ಣ ಇಲ್ಲಿ ಖಜಾನೆ ಲೂಟಿ ಮಾಡಕ್ಕೆ ಬಂದಾನಂತ ಸುದ್ದಿ ತಿಳಿದು ಆ ಪರ್ಶ್ಯಾನು ಇಲ್ಲಿ ಬಂದು ರಾಯಣ್ಣಿಗೆ ಫೈರಿಂಗ್ ಮಾಡ್ತಾನೆ ಮೇಡಮ್. ಡೈರೆಕ್ಟ್ ಫೈರಿಂಗ್ ಮಾಡಿ ಕಡೆ ತಲೆಗೆ ಗುರಿ ಇಟ್ಟಿರ್ತಾನೆ. ರಾಯಣ್ಣ ಜಿಗದಗಳಿಗೆ ಅದು ತೊಡಿಗೆ ನಾಡ್ತೈತ್ರಿ, ಅದು ರಾಯಣ್ಣನ ತೊಡಿಗೆ ನಾಡ್ತೈತಿ. ಇಲ್ಲೇ ಇದೇ ಜಾಗದೊಳಗೆ ನಡೆದಿದ್ದ ಘಟನೆ ಅದು. ನಾನು ಎತ್ಕೊಂಡ ಜಾಗದೊಳಗೆ ನಡೆದಿತ್ತು. ಇಲ್ಲಿ ಫೈರಿಂಗ್ ಮಾಡಿದ್ರೆ ಗುಂಡು ತಗಲಿದ ನಂತರ ಅವನು ಏನು ಮಾಡ್ತಾನೆ, ಅದೇ ರೋಷಾವೇಶದೊಳಗೆ ಹೋಗಿ ಆ ಪರ್ಶ್ಯನ ಚಂಡನ್ನು ಕಡಿದು ಈ ಹಳ್ಯಾಳ ಅಗಸಿ ಬಾಗಿಲಿಗೆ ಕಟ್ತಾನೆ ಮೇಡಮ್. ಇಲ್ಲಿ ಹಂಗಾದ್ರೆ ಊರಿನ ಹೆಬ್ಬಾಗಿಲಿತ್ತು, ಹೆಬ್ಬಾಗಿಲಿಗೆ ಕಟ್ಟಿ ಕಾರು ಪೇಟೆಯನ್ನು ಲೂಟಿ ಮಾಡ್ತಾರೆ ಅವರು. ಪೇಟೆ ಲೂಟಿ ಮಾಡೋದಂದ್ರೆ ಏನು, ತಮಗೆ ಬೇಕಾದಂಥ ವಸ್ತುಗಳನ್ನು ತಾವು ತೊಗೋತಾರೆ ರೀ. ಅಂದರೆ ಬ್ರಿಟಿಷಿಗೆ ಹಸ್ತಕರಿರ್ತಕ್ಕಂಥ ಏನು ವ್ಯಾಪಾರಸ್ಥರು ಇದ್ರಲ್ರಿ, ಆ ವ್ಯಾಪಾರಸ್ಥರನ್ನೆಲ್ಲ ಲೂಟಿ ಮಾಡೋದು. ಈ ಮೂಲಕ ಬ್ರಿಟಿಷ್ ಸರ್ಕಾರಕ್ಕೆ ಸಂದೇಶ ಕಳಿಸೋದು. ಅಂದರೆ ನಿಮ್ಮ ಆಡಳಿತ ವ್ಯವಸ್ಥೆ ಸರಿ ಇಲ್ಲ ಅನ್ನೋ ಮೆಸೇಜನ್ನು ಮದ್ರಾಸ್ ಪ್ರೆಸಿಡೆನ್ಸಿಗೆ ಪಾಸ್ ಮಾಡೋ ಸಂಬಂಧ ರಾಯಣ್ಣ ಈ ರೀತಿ ಈ ಒಂದು ಸ್ಥಳದೊಳಗೆ ನಿಂತು ಕೆಲಸ ಮಾಡ್ತಾನೆ ಮೇಡಮ್. ಆವಾಗ ರಾಯಣ್ಣನ ಟೀಮಲ್ಲಿ ಎಷ್ಟು ಜನ ಇದ್ದರು?
ಸುಮಾರು 2,000ಕ್ಕಿಂತ ಹೆಚ್ಚಿದ್ರು ಮೇಡಮ್ ಜನ. 2,000 ಜನನು ಇಲ್ಲಿ ಬಂದು ಲೂಟಿ ಇಲ್ಲಿ ಬಂದು ಲೂಟಿ ಮಾಡ್ತಾರೆ ರೀ. ಆ ಪರಿಶಾನ ಇದು ಮಾಡೋದು, ಪೇಟೆಯನ್ನು ಲೂಟಿ ಮಾಡುವಂಥದ್ದು, ಬ್ರಿಟಿಷ್ ಹಸ್ತಕರ ಮೇಲೆ ದಾಳಿ ಮಾಡ್ತಕ್ಕಂಥದ್ದು ಎಲ್ಲನೂ ರಾಯಣ್ಣ ಇಲ್ಲಿ ಮಾಡ್ತಾನೆ. ಇಲ್ಲಿ ಇರ್ತಕ್ಕಂಥ ಬ್ರಿಟಿಷ್ ಅಧಿಕಾರಿಗಳಿಗೆ ಮತ್ತು ಮದ್ರಾಸ್ ಪ್ರೆಸಿಡೆನ್ಸಿ ಎಲ್ಲ ಅಧಿಕಾರಿಗಳಿಗೆ ರಾಯಣ್ಣನ ಒಂದು ಹೋರಾಟದ ಒಂದು ರುಚಿ ಇಲ್ಲಿ ಉಂಡಗಳಿಗೆ ಅವರು ಅಲರ್ಟ್ ಆದರು ಮೇಡಮ್. ಮತ್ತೆ ಎಲ್ಲಿ ಬರ್ಬೋದು ಅಲ್ಲ ಅವರು ಆ ಎಲ್ಲ ಕಚೇರಿಗಳಿಗೆ ಒಂದು ಬಂದೋಬಸ್ತ್ ವ್ಯವಸ್ಥೆಯನ್ನು ಮಾಡಿದರು ಅವರು. ಹಂಗಾದ್ರೆ ಇದು ಓಲ್ಡ್ ಬಿಲ್ಡಿಂಗ್ ಆಗಿತ್ತು. ಆಫೀಸರ್ಸ್ ಹೇಳಿದ ಪ್ರಕಾರ ಓಲ್ಡ್ ಬಿಲ್ಡಿಂಗ್ ಆಗಿತ್ತು. ಅದರ ಮೇಲೆ ಸಂಗೊಳ್ಳಿ ರಾಯಣ್ಣ ದಾಳಿ ಮಾಡಿದ್ದ ಮತ್ತು ಇಲ್ಲಿ ಹಳ್ಯಾಳ ಪೇಟೆಯನ್ನು ಲೂಟಿ ಮಾಡಿದ್ದ ಮತ್ತು ಪರ್ಷಿಯನ್ ಚಂಡ ಕಡಿದು ಈ ಹಳ್ಯಾಳ ದ್ವಾರ ಬಾಗಿಲಿಗೆ ಕಟ್ಟಿರ್ತಕ್ಕಂಥ ಇಂಥ ಐತಿಹಾಸಿಕ ಘಟನೆ ನಡೆದಿರ್ತಕ್ಕಂಥ ಸ್ಥಳ ಇದು ಮೇಡಮ್. ಸರ್, ಅವಾಗ ಊರಿನ ಜನರು, ಪೇಟೆ ಜನರು ಅಂದರೆ ವ್ಯಾಪಾರ ಮಾಡ್ತಾ ಇರ್ತಾರೆ, ತಲೆ ರುಂಡ ಕಡ್ದು ಪೇಟೆ ಬಾಗಿಲು ಕಟ್ಟಿದಾಗ ಆ ಘಟನೆ ನೆನೆಸ್ಕೊಂಡ್ರೆ ಒಂಥರ ಆಗ್ತಾ ಇದೆ. ನೋಡಿದವರು ಹೆಂಗೆ ಮೇಡಮ್, ಅದು ಈ ಭಾರತೀಯರಿಗೆ ಅದರದ ಭಯ ಇರಲಿಲ್ಲ. ರಾಯಣ್ಣನ ಬಗ್ಗೆ ಭಾರತೀಯರಿಗೆ, ಕಿತ್ತೂರು ಸಂಸ್ಥಾನಿಕರಿಗೆ ಅಥವಾ ನಮ್ಮ ನಾಡು ಜನತೆಗೆ ರಾಯಣ್ಣನ ಭಯ ಇರೋಕ್ಕಿಲ್ಲ. ಅವ್ರಿಗೆ ಯಾರಿಗೆ ಅದರದ ಸಂದೇಶ ಯಾರಿಗೆ ಭಯ ಇತ್ತಂದರೆ ಬ್ರಿಟಿಷರಿಗೆ ಮತ್ತು ಬ್ರಿಟಿಷರ ಚಮಚಾಗಿರಿ ಮಾಡ್ತಕ್ಕಂಥ ಹಸ್ತಕರಿಗೆ, ಅವರಿಗೆ ಮಾತ್ರ ಅದು ಸಂದೇಶ ಪಾಸ್ ಮಾಡಬೇಕಾಗಿತ್ತು. ಜನಸಾಮಾನ್ಯರನ್ನು ಮುಟ್ತಿರ್ಕಿಲ್ಲ, ಏನು ಮಾಡ್ತಿರ್ಕಿಲ್ಲ. ಆ ಪೇಟೆಯನ್ನು ಲೂಟಿ ಮಾಡಿ ಬಡಬಗ್ಗರಿಗೆ ಹಂಚ್ತಾ ಇದ್ರು ಅವರು. ಅಲ್ಲಿ ಆ ಬ್ರಿಟಿಷ್ ಹಸ್ತಕರ ಏನು ವ್ಯಾಪಾರಸ್ಥರಿದ್ರಲ್ಲ, ಆ ವ್ಯಾಪಾರಸ್ಥರಿಂದ ಹಣ, ದವಸ, ಧಾನ್ಯ ಎಲ್ಲವನ್ನೂ ಕಸಿದುಕೊಂಡು ಬಡಬಗ್ಗರಿಗೆ ಉಚಿತವಾಗಿ ಹಚ್ಚುವಂಥ ಕೆಲಸ ಮಾಡ್ತಾರೆ ಮೇಡಮ್. ಬರುತ್ತೆ ಇದು ಈಗ ಉತ್ತರ ಕನ್ನಡ ಜಿಲ್ಲೆಗೆ ಬರ್ತದೆ ಮೇಡಮ್. ನಾವು ಧಾರವಾಡದಿಂದ ಇವಾಗ ಉತ್ತರ ಕನ್ನಡ ಜಿಲ್ಲೆ ಒಳಗದೀವಿ. ಇದು ಉತ್ತರ ಕನ್ನಡ ಮೊದಲು ಮದ್ರಾಸ್ ಪ್ರೆಸಿಡೆನ್ಸಿ ಒಳಗಿತ್ತು ಮೇಡಮ್. ಅನಂತರದ ರಾಯಣ್ಣನ ನಂತರ ಕಾಲಾವಧಿ ಒಳಗೆ ಇದು ಬಾಂಬೆ ಪ್ರೆಸಿಡೆನ್ಸಿ ಒಳಗೆ ಬರ್ತದೆ ರೀ ಇದು. ಆದರೆ ಈ ಅವಾಗ ಒಂದು ವಿಶೇಷತೆ ಏನಂದ್ರೆ ಮದ್ರಾಸ್ ಪ್ರೆಸಿಡೆನ್ಸಿ ಒಳಗೂ ಸಂಗೊಳ್ಳಿ ರಾಯಣ್ಣವರು ತಮ್ಮ ಹೋರಾಟದ ಒಂದು ಇದನ್ನು ರೂಪರೇಷೆಗಳನ್ನು ರೆಡಿ ಮಾಡಿಕೊಂಡಿದ್ದರು. ಅಂದ್ರೆ ಪಕ್ಕದ ಎಲ್ಲ ಒಂದು ಹೈದರಾಬಾದ ಪ್ರಾಂತ್ಯದೊಳಗಾಗಿರ್ಬೋದು, ಬಾಂಬೆ ಪ್ರೆಸಿಡೆನ್ಸಿ ಒಳಗಾಗಿದ್ದು, ಮದ್ರಾಸ್ ಪ್ರೆಸಿಡೆನ್ಸಿ, 3 ಕಡೆ ಸಂಗೊಳ್ಳಿ ರಾಯಣ್ಣವರು ದಾಳಿ ಮಾಡಿದ್ರು ಅನ್ನೋದನ್ನು ಈ ಒಂದು ಹಳ್ಯಾಳ ಪೇಟೆ, ಹಳ್ಯಾಳ ಖಜಾನೆ ದಾಳಿ ನಮ್ಗೆ ಆಧಾರ ಒದಗಿಸ್ತದೆ ಮೇಡಮ್. ಇದೇ ಬಿಲ್ಡಿಂಗ್ ಅದು? ಹಾಂ, ಇದೇ ಬಿಲ್ಡಿಂಗ್ ಮೇಡಮ್. ಬನ್ನಿ ಹಾಗಾದ್ರಲ್ಲಿ ಯಾರನ್ನಾರ ಮಾತಾಡ್ಸೋಣ. ಹಾಂ. ಸರ್, ಇದು ಹಳೆ ಬಿಲ್ಡಿಂಗಾ? ಬ್ರಿಟಿಷರ ಕಾಲದ್ದು ಬಿಲ್ಡಿಂಗಾ ಇದು? ಅದು ತೆಗೆದಾರ. ಎಲ್ಲಿತ್ತು ಅದು? ಇದೇ ಜಾಗದಲ್ಲಿ ಇತ್ತಾ? ನೀವು ನೋಡಿದ್ರಾ? ಹೇಗಿತ್ತು ಸ್ಟ್ರಕ್ಚರ್ ಎಲ್ಲ? ಹಾಂ, ಇಷ್ಟೇ ದೊಡ್ಡದಿತ್ತಾ? ಏನು ತೆಗೆದ್ರು? ಹಳೇದಿತ್ತು ಅಂತ. ಇದೆಲ್ಲ ಯಾವಾಗ ಕಟ್ಟಿದ್ದು? ಕಟ್ಟಿಗೆ ಒಂದು 4 ವರ್ಷ. ಜಸ್ಟ್ ಇವಾಗ ಕಟ್ಟಿದ್ದು ಅಷ್ಟೇ, ಒಂದು 5 ವರ್ಷ ಆಗಿದೆ. ಅದಕ್ಕಿಂತ ಮುಂಚೆ ಅಲ್ಲೇನಿತ್ತು ಆಫೀಸು? ಎಲ್ಲ ಕಡೆ ಇವ ಆಫೀಸ್ ಇದೆ, ತಾಲೂಕು ಆಫೀಸೇ ಮಾಡ್ಕೊಂಡಿದ್ದು. ಓಕೆ, ನಿಮ್ಮ ಹೆಸರು? ಇದು ಸರ್, ಈಗ ಈ ಹಳೆ ಬಿಲ್ಡಿಂಗದ್ದು ಇಲ್ಲೇ ತಹಸೀಲ್ದಾರ್ ಆಫೀಸ್ ಇತ್ತು ಅಂತಿರಲ್ಲ, ಅದು ಫೋಟೋ ಏನಾರು ಸಿಗ್ಬೋದನ್ರಿ? ಹಾಂ, ಇದೆ ಸರ್. ಹಾಗಾದ್ರೆ ಹಾಂ, ಇದೆ. ಮೇಡಮ್, ಓಲ್ಡ್ ಎಂಪ್ಲಾಯಿ ಆಗಿದ್ದಾರೆ ಈ ಆಫೀಸಲ್ಲಿ. ಹಳಬ್ರು, ತುಂಬ ಹಳಬ್ರು. ಎಲ್ಲಿದ್ದಾರೆ? ಅಂದರೆ ನಮ್ಮ ಚಿಕ್ಕಲ್ಕಟ್ಟೆ ಇದ್ದೀವಿ. ಹಾಂ, ಅವ್ರು ಬೇಕು ಇಲ್ಲಿ 15 ಇಯರ್ಸಿಂದ ಅವ್ರು ಕೆಲಸ ಮಾಡ್ತಾರೆ. ನೀವು ಅವ್ರಿಗೆ ಕೇಳಿದರೆ ಅವ್ರಿಗೆಲ್ಲ ಸರಿ. ನಮಗೆ ಆ ಹಳೆ ಬಿಲ್ಡಿಂಗ್ ಫೋಟೋ ಏನಾರು ಸಿಗುತ್ತೇನೆ ಸರ್? ಹಳೆ ಬಿಲ್ಡಿಂಗ್ ಫೋಟೋ ನನ್ನ ಹತ್ರ ಒಂದು ಇದು ಸರ್, ಬ್ರಿಟಿಷರ ಕಾಲದಲ್ಲಿ. ಅಂದರೆ ಇದು ಅವಾಗ ಹೆಂಗಿತ್ತು ರೀ, ದಂಡಾಧಿಕಾರಿಗಳ ಪವರ್ಸ್ ಇರ್ತಾರಲ್ಲ. ಓಲ್ಡ್ ಬಿಲ್ಡಿಂಗು ಒಂದು ಕಟ್ಟಿಗೆದು ಸಿಸ್ಟಮು ಇದು ಚಲೋ ಇತ್ತಂತ ಅದನ್ನ ಕೆಡವಿ ಮಾಡಿದ್ರು ಸರ್. ಬರೋಬರ ಓಲ್ಡ್ ಬಿಲ್ಡಿಂಗ್ ಭಾರಿ ಇತ್ತು ಅಂತ ಬಿಟ್ರಿ ನೋಡಿದವ್ರು ಹೇಳ್ತಾರೆ ಸರ್. ಏನ್ರಿ ಅವು ಒಂದೊಂದು ಇವನ್ನ ಎಲ್ಸಾಕಾಗಿಲ್ಲ ಕಟ್ಟಿಗೆ. ಬ್ರಿಟಿಷ್ ಜಿಲ್ಲಾಧಿಕಾರಿ ನಿಷ್ಪತ್ ಅವರಿಂದ ಭಾರಿ ಇದಿತ್ತು ಅಂತ ಹೇಳ್ತಾರೆ ಸರ್. ಪ್ರಾಚೀನ ಕಾಲ ಇದು ಹಳೆ ಕಾಲದೊಳಗೆ ನಿಮ್ದು ಏನು ಹಳೆಯಾಲದ ಮಾರ್ಕೆಟ್ ಐತಲ್ರಿ, ಮಾರುಕಟ್ಟೆ ಅಂತಂದ್ರೆ ಅದು ಜವಳಿ ಗಲ್ಲಿ ಅಂತ ಬರ್ತದೆ, ಅಲ್ಲೇ ಬರ್ತದನ್ರಿ ಹಳೆ ಮಾರ್ಕೆಟ್? ಇದೇ ಮಾರ್ಕೆಟ್ ನೋಡಿ ಸರ್, ಮೇನ್ ಮಾರ್ಕೆಟ್ ಇದು ಮೊದಲು ಹಿಂಗೆ ಇರ್ತದೆ. ಇಲ್ಲೇ ಮೇನ್ ಬಾಗಿಲ ಐತ್ರಿ, ಅಲ್ಲಿಂದ ನೋಡಿದ್ರೆ ಡೈರೆಕ್ಟ್ ಇಲ್ಲಿ ಕಾಣಿಸ್ತೈತೆ. ಇದೆಲ್ಲ ಮಾರುಕಟ್ಟೆನ ರೀ? ಇದೆಲ್ಲ ಮಾರ್ಕೆಟ್, ಕಾಯಿಪಲ್ಲೆ ಮಾರುಕಟ್ಟೆ ಎಲ್ಲ ಇಲ್ಲೇ ಆಗ್ತೈತ್ರಿ? ಹಂಗಾರೆ ಆಯ್ತಲ್ರಿ. ಆ ದಾಖಲೆ ಒಳಗೆ ಉಲ್ಲೇಖ ಆಗಿದ್ದಕ್ಕೂ ಇದಕ್ಕೂ ಬರೋಬ್ಬರ ಆಯ್ತು. ಅಲ್ಲಿ ಮೇಲ್ಗಡೆ ಇತ್ತು ಸರ್, ಎಲ್ರಿ ನಮ್ದು ಇದು ಬ್ರಿಟಿಷರ್ ಕಾಲದಾಗಿಂತ ಸರ್ ಅದು. ಅಲ್ಲಿ ಎಲ್ಲ ಹೌದು 1984 ಮೇಡಮ್ ಅದು. 1884. ಓಹೋ,
ಟ್ರ್ಯಾಕ್ಟರ್ ಅದು 1884 ಅಲ್ಲೇ ಟ್ರ್ಯಾಕ್ಟರ್ ಇತ್ತಾ? ಅಲ್ಲಿ ಹಾಳಾಗ್ತೈತೆ ಅಂತ ತಿಳ್ಕೊಂಡು ನಾವು ಇಲ್ಲಿ ಕಲರ್ ಹಚ್ಚಿಸಿ ಇಲ್ಲಿ ಹಾಂ ಬರೋಬ್ಬರೇ ಮಹತ್ವದ ಕೆಲಸ ರೀ ಸರ್. ಓಕೆ, ಒಳ್ಳೆ ಕೆಲಸ ಮಾಡಿದ್ದೀರಿ. ನಿಮ್ಮ ಹೆಸರು? ನನ್ನ ಹೆಸರು ಪರಶುರಾಮ್ ಶಿಂದೆ. ನೀವೇನು ಮಾಡ್ಕೊಂಡಿದ್ದೀರಿ? ಹೆಸರಿ ಇದೇನಾ ಟ್ರ್ಯಾಕ್ಟ್ರು? ಬ್ರಿಟಿಷ್ ಕಾಲ ಟ್ರ್ಯಾಕ್ಟ್ರ್ ಈಗಿರ್ತಾ ಇತ್ತಾ? ನೋಡ್ರಿ ಯಾವ ಥರ ಐತ್ರಿ ಅಂದ್ರೆ ಮೇನ್ ಅದ ರೀ ಮಾಡೆಲ್ ರೀ. ಆಮೇಲೆ ಮುಂದೆ ಹಾಂ ವಾಹ್ ಸಕ್ಕತ್ತಾಗಿದೆ. ಕಬ್ನದ್ದು ಫುಲ್ ಹೌದ್ರಿ ಪೂರ್ತಿ ಕಬ್ನಾರ ಮೇಡಮ್. ಟೈರ್ ಅದೇನು ಇರ್ಲಿಲ್ವಾ ಸರ್? ಇಲ್ಲ ರೀ ನಾವು ತಂದಾಗ ಮಾತ್ರ ಹಿಂಗೆ ಐತ್ರಿ. ಇದು ಆ್ಯಕ್ಚುಲಿ ಇತ್ತು ಕಾಣಿಸೋದು, ಟೈರ್ ಇತ್ತು ಕಾಣಿಸೋದು ರೀ. ಬಟ್ ಅಲ್ಲಿ ಮೇಲೆ ಇದಾಗ್ತದೆ ಅಂತ ತಿಳ್ಕೊಂಡು ನಾವು ಇಲ್ಲಿ ಕಲರ್ ಹಚ್ಚಿಸಿ ಇಲ್ಲಿ ಒಂದು ಸಿಸ್ಟಮ್ ಮಾಡಿ ಇಲ್ಲಿ ಇಟ್ಟೇವ್ರಿ ಮೇಡಮ್. ಮೇ ಬಿ ಇಲ್ಲಿ ಇಂಜಿನ್ ಇತ್ತು ಅಂತ. ಹೌದು ರೀ, ಇಂಜಿನ್ ಐತ್ರಿ ಮೇಡಮ್. ಇದು ಎಂಜಿನ್ ಟರ್ಬೈನ್ ಇದು ಇದು ಐತ್ರಿ. 1884 ಮೇಡಮ್. ಇದು ಇಲ್ಲಿದೆ ನೋಡ್ರಿ, ಫೋರ್ಡ್ ಸನ್ ಹಾಂ ರೀ. ನೋಡ್ರಿ ಇವನ್ ಅವಾಗಿನ ಇದು ಇದೈತ್ರಿ ಮೇಡಮ್. ಬನ್ನಿ, ಏನಿದೆ? ರೂಫ್ ಇದೆ ನೋಡ್ರಿ ಆಗಿನ ಕಾಲದ. ಹೌದು, ಇದು ರೂಫ್ ಅದ ನೋಡ್ರಿ, ಎಲ್ಲ ಕಬ್ಬಿಣದ ರೀ. ಅಲ್ಲ ರೂಫ್ ನೋಡ್ರಿ ಅವಾಗಿನ 1884 ಇನ್ನೂ ಅಷ್ಟು ಓಕೆ ಇದೆ ರೀ. ಇದು ಗಾಳಿ ಮಳೆ ಬಿದ್ರು ಕೂಡ ಹೆಂಗೆ? ಹಾಂ, ಏನಾದರೂ ಎತ್ತಲಿಕ್ಕೆ ಅದು ಯೂಸ್ ಮಾಡ್ತಿದ್ರಿ ಅಲ್ರಿ. ಅಂದ್ರೆ ಎಲ್ಲರೂ ಏನಾರು ಇದು ಬಿದ್ದಾಗ್ರಿ ಅಥವಾ ಬಾವಿಯಲ್ಲಿ ಏನೋ ಬಿದ್ದರೆ ಎತ್ತಲಿಕ್ಕೆ ಯೂಸ್ ಮಾಡ್ತಿದ್ರಿ ಇದನ್ನ ಬಿಟ್ಟು. ಹಾಂ, ಕ್ರೇನ್ ಆ ಟೈಮ್ ಕ್ರೇನ್ ಇರಲಿಲ್ಲ ಅಲ್ರಿ, ಇದನ್ನ ಯೂಸ್ ಮಾಡ್ತಿದ್ರಿ. ಇದನ್ನ ಇದೇ ರೀತಿ ಪಾರ್ಕಿಂಗ್ ಮಾಡ್ಬೇಕಿತ್ತ? ಕೆಳಗಡೆ ಒಂದು ಅಲ್ಲ ರೀ ಮೇಡಮ್, ಇದು ಒಂದು ಮಾಡೆಲ್ ರೀ. ಅಲ್ಲಿ ಏನಾಗ್ತದ್ರಿ, ಏನೋ ಹಾಳಾಗಿ ಹೋಗ್ತದೆ ಅಂತ ತಿಳ್ಕೊಂಡು ನಾವು ಅದನ್ನ ತಂದು ನಮ್ಮ ಆಫೀಸ್ ಮುಂದೆ ಇಟ್ಕೊಂಡ್ರಿ. ಇಲ್ಲಿ ಮೇಲ್ಗಡೆ ಐತ್ರಿ ಮೇಡಮ್. ಇದು ಎಲ್ರಿ ಇಲ್ಲಿ ಕಿಲ್ಲ ಮರಡಿ ಗುಡ್ಡ ಐತಲ್ರಿ, ಅಲ್ಲಿ ಇತ್ರಿ ಇದು. ಅಲ್ಲಿ ಆಫೀಸ್ ಇತ್ತ? ಅಲ್ಲ ರೀ, ಇದು ಅಲ್ಲೇ ಇತ್ರಿ. ಈ ಬಿಲ್ಡಿಂಗ್ ಇದನ್ರಿ ಮಟೀರಿಯಲ್ ನಾವು ಇಲ್ಲಿ ತರಿಸಿ ಇಟ್ಕೊಂಡ್ರಿ, ಅದನ್ನ ಕಲರ್ ಅದು ಮಾಡ್ಕೊಂಡು. ಸರ್, ಇಲ್ಲಿ ಕೆಳಗಡೆ ಇಟ್ಟಿದ್ರ ಕಬ್ಬಿಣದ್ದು ಇದು ಇದೇ ತರನೇ ನಿಲ್ಸಿದ್ರೆ ಅಥವಾ ನೀವು ತಂದು ಇಟ್ಟಿದ್ದೆ? ಅದನ್ನ ಅಸೆಂಬ್ಲಿ ಮಾಡಿದ್ರಿ ಮೇಡಮ್. ಇದು ಆಕ್ಚುಲಿ ನೀವು ಹೇಳಿದಂಗೆ ಟೈರ್ ಬರ್ತದ್ರಿ ಇದಕ್ಕೆ. ಮೇ ಬಿ ಇದ್ರ ಡೆಮೋ ತರ ಇಟ್ಟಿದ್ರು. ಹಾ, ಡೆಮೋ ಮೇಡಮ್ ಇದು. ಯಾಕೆಂದ್ರೆ ಇಲ್ಲೆಲ್ಲ ಹಾ ಇಲ್ಲ, ಇದೆಲ್ಲ ಡೆಮೋ ಮೇಡಮ್. ಇದು ಮಾಡ್ಕೊಂಡಿದ್ರಿ. ಡೆಮೋ ತರ ಒಂದು ಮಾಡೆಲ್ ತರ. ಹೌದೌದು. ನಮ್ದೇಗೆ ಇವಾಗ ಮ್ಯೂಸಿಯಂ ಮಾಡ್ತೀವಿ, ಲುಕ್ ನೋಡಿದ್ರೆ ಹಂಗೆ ಅನ್ನಿಸ್ತಾ ಇದೆ. ಹೌದು. ಎಲ್ಲ ನಟ್ಟು ಬೋಲ್ಟ್ ಎಲ್ಲ ಫಿಕ್ಸ್ ಮಾಡಿದ್ದು ಒಂದು ಇದನ್ರಿ ಮಾಡೆಲ್ ರೀ ಅಷ್ಟೇ. ಓಕೆ, ಇನ್ನು ಹಳೆ ಕಾಲದ್ದು ಮತ್ತೆ ಬ್ರಿಟಿಷ್ ಕಾಲದ ಮೇಡಮ್. ಟ್ರ್ಯಾಕ್ಟರ್ ಅಲ್ಲಿ ಎಲ್ಲಾದ್ರೂ ಹಿಸ್ಟ್ರಿ ಮೆನ್ಷನ್ ಆಗಿದೆ ಸರ್? 1884 ಹಿಸ್ಟ್ರಿ ಸರ್ ನಮ್ಮಲ್ಲಿ ಆ ಥರ ಯಾವುದಿಲ್ಲ ಸರ್. ನಮ್ಮ ಚಿಪ್ಪಲ್ಗಡೆ ಸರ್ ಬಂದ್ರೆ ಅವ್ರ ಕಡೆನೂ ಒಂದು ಸ್ವಲ್ಪ ಮಾಹಿತಿ ಸಿಗ್ಬೋದು ಸರ್. ಹೌದ್ರಿ ಮೇಡಮ್, ಏರಿ ಇಷ್ಟು ದೊಡ್ಡ ಇಂಜಿನ್ ಇರ್ತಿತ್ತು? ಹೌದ್ರಿ, ಇತ್ತಲ್ಲ ಮೇಡಮ್. ಮೊದಲೆಲ್ಲ ಇದೆ ಸೇಮ್ ಅಲ್ಲ. ಈಗೆಲ್ಲ ಮಾಡೆಲ್ ಚೇಂಜ್ ಆಗ್ತಾ ಮಾಡಿಫೈ ಮಾಡ್ತಾ ಬಂತ್ರಿ. ಈಗೆಲ್ಲ ಟೆಕ್ನಾಲಜಿ ಹೆಂಗೆ ಬೆಳೀತಾ ಇದೆ ಹಂಗೆ ಎಲ್ಲ ಚೇಂಜ್ ಆಗ್ತಾ ಬಂತ್ರಿ. ಬಟ್ ಮೇನ್ ಮಾಡೆಲ್ ಇದೆ ರೀ, ಕ್ವಾಲಿಟಿ ಇದೈತಲ್ರಿ, ಏನೂ ಇದಾಗಿಲ್ಲ ರೀ. ಎಷ್ಟು ಮಳೆಗೆ ನಿಂತಿದೆ, ಎಷ್ಟು ಪೂರ್ತಿ ಇದಾಗಿದೆ ರೀ. ಹೆಂಗಿದೆ ನೋಡಿ. ಇದು ಒಂದೇನೆ ಸರ್ ಅಲ್ಲಿ ಇದ್ದಿದ್ದು? ಹೌದ್ರಿ, ಅಲ್ಲಿ ಇದ್ದೇನಿರಲಿಲ್ಲ ಸರ್. ಇದು ಒಂದಿತ್ತು ರೀ, ಇದು ಒಂದು ತೊಗೊಂಬಂದು ಇದು ಮಾಡ್ಕೊಂಡು ಇಟ್ಕೊಂಡಿವಿ ಸರ್ ನಾವು. ಒಂದು ಒಳ್ಳೆ ಕೆಲಸ ಮಾಡಿದೆ. ಅದು ಒಂದು ಜನರಿಗೆ ಇಂಥ ಒಂದು ಟ್ರ್ಯಾಕ್ಟರ್ ಮೊದಲಿನ ಕಾಲದಲ್ಲಿ ಇತ್ತು ಅನ್ನೋದು ಒಂದು ಐಡಿಯಾ ಬರ್ತದೆ ಸರ್. ಅದ್ರ ಸಲುವಾಗಿ ಇಲ್ಲಿ ಇದು ಮಾಡಿಸಿದ್ದು ಸರ್. ಅದು ಈ ತರ ನೋಡ್ತೀವಿ ಅಂದ್ರೆ ಫೋಟೋಸ್ ಸಿಗೋದಿಲ್ಲ ರೀ. ಮತ್ತೆ ಇವಾಗ ನಮಗೆ ಫೀಲ್ ಮಾಡಿ ಟಚ್ ಮಾಡೋಷ್ಟು ಫೀಲ್ ಕೊಡ್ತು. ಹೌದ್ರಿ. ಅಂದ್ರೆ ಎಷ್ಟು ವರ್ಷ ಆಯ್ತು ಇಲ್ಲಿ ತಂದಿಟ್ಟು? ಇಲ್ಲಿ ತಂದಿಟ್ಟು ನಾವು ಒಂದು 5-6 ವರ್ಷ ಮೇಲೆ ಆಯ್ತು. ಈ ಬಿಲ್ಡಿಂಗ್ ಕಟ್ಟ? ಹಾಂ, ಬಿಲ್ಡಿಂಗ್ ಇಲ್ಲ ರೀ, ಬಿಲ್ಡಿಂಗ್ ಕಟ್ಟಿ ಇದು 10-13 ವರ್ಷ ಆಯ್ತು ರೀ ಮೇಡಮ್. ಇದು ಅಲ್ಲಿ ಮೇಲೆ ಇದ್ಕೊಂಡು ಅಲ್ಲಿ ಇತ್ತು ರೀ. ಇದು ಅಲ್ಲೂ ಸೇಫೇ ಇತ್ತು ಬಿಡ್ರಿ. ಬಟ್ ನಾವು ಇಲ್ಲಿ ತಂದು ಕಲರ್ ಮಾಡಿದ್ರಿ ಸರ್. ಇದು ನೋಡಿದ್ರೆ ಇದು ಸ್ಟ್ರಕ್ಚರ್ ಎಲ್ಲ ನೋಡಿದ್ರೆ ಇದು ಹಳೆ ಕಾಲದ? ಹೌದು, ಹಳೇದು. ಬ್ರಿಟಿಷ್ ಕಾಲದ ಅಥವಾ ಏನು? ಇದು ನಮ್ಮ ಚಿಪ್ಪಲ್ಕಿ ಕಡೆ ಹೇಳ್ಬೇಕ್ರಿ. ಇಲ್ಲ ಅದೇನೆ ಮೇಲ್ಗಡೆ ಶೀಟ್ ಅಷ್ಟೇ ಹಾಕ್ಸಿದ್ದಾರೆ. ಹೌದು, ಯಾಕಂದ್ರೆ ಈ ಸ್ಟ್ರಕ್ಚರ್ ಎಲ್ಲ ನೋಡಿದ್ರೆ ಬಿದ್ದೋಗುತ್ತೆ ಅಂತ ಮೇಲ್ಗಡೆ. ಅಲ್ಲ ಸರ್, ಇದು ನೀವು ಹೇಳ್ದಂಗೆ ಇದು ಓಲ್ಡರ್ ಇದು ಓಲ್ಡ್ರಿ. ಅದಕ್ಕೊಂದು ಅದನ್ನೇ ರಿನೋವೇಷನ್ ಮಾಡ್ಸೇವ್ರಿ ನಾವು. ರಿನೋವೇಷನ್ ಮಾಡಿಸಿ ಇದು ಮಾಡ್ಸೇವ್ರಿ ಸರ್. ಇದು ರಿಮ್ ಎಲ್ಲ ನೀವು ತಂದಾಗ ಹಿಂಗೆ ಇತ್ತ ಮತ್ತೆ ಏನಾದರೂ ಹೇಳ್ರಿ? ಹಿಂಗೆ ಐತ್ರಿ ಮೇಡಮ್. ಏನು ಉಳಿದೇನು ನಾವು ವೆಲ್ಡಿಂಗ್ ಏನು ಮಾಡಿಸಿಲ್ಲ. ಜಸ್ಟ್ ಪೇಂಟ್ ಮಾಡ್ಸೇವ್ರಿ ಅಷ್ಟೇ. ಪೇಂಟ್ ಬಿಟ್ರೆ ಏನೂ ಮಾಡಿಲ್ಲ ಸರ್. ಇದನ್ನ ಇನ್ನೂ ಪೇಂಟ್ ಮಾಡಿ ಚೆನ್ನಾಗಿ ಇಟ್ಕೊಳ್ಳಿ ಸರ್. ಮಾಡುವ ಸರ್, ಮಾಡುವ. ಜನರೇಷನ್ಗೆ ಒಂದು ದೊಡ್ಡ ಆಸ್ತಿ ಸರ್. ಶಿವಾಜಿ ಕೋಟೆ ಇದು.
ಇಡೀ ಪೇಟೆಯನ್ನು ಲೂಟಿ ಮಾಡಿ ಅಲ್ಲಿ ಕಂದಾಯದ ಹಣವನ್ನು ತೆಗೆದುಕೊಂಡು ಬಂದು ಸ್ವಲ್ಪ ಕಾಲ ವಿಶ್ರಾಂತಿ ಪಡ್ಕೊಂಡು ಮುಂದೆ ಹೋಗ್ತಕ್ಕಂಥ ಒಂದು ಸನ್ನಿವೇಶ ನಿರ್ಮಾಣ ಆಗ್ತದೆ. ದಟ್ಟ ಅರಣ್ಯ ಇರ್ತೈತಿ, ಆಮೇಲೆ ಸುತ್ತಲೂ ಕೋಟೆ ನಿರ್ಮಾಣ ಇರೋದರಿಂದ ಇಲ್ಲಿ ಬಂದು ಅವರು ಕೆಲವೊಂದಷ್ಟು ಸಮಯವನ್ನು ಇಲ್ಲಿ ಕಳೀತಾರೆ. ಅವರೆಲ್ಲ ಕೂಡಿ ಅವ್ರ ಟೀಮ್ ಮುತ್ತಿಗೆ ಹಾಕಕ್ಕೆ ಹೋಗ್ತಾರಲ್ಲ, ಅವಾಗ ಅವ್ರಿಗೆ ಬೆನ್ನು ಹಾಕ್ತಾರ. ಅವಾಗ ಮ್ಯಾಗಾರ್ ಪರ್ಸನ್ ಅವ ಗುಂಡು ಹೊಡಿತಾನ ಅವಂಗೆ ಮುಚ್ಚಿ, ಅವಾಗ ಇಲ್ಲೇ ಬಂದು ಬಿದ್ದಿದ್ದಾವ. ಹೇಳು ಆ ಬಂಡುಕೋರ ರಾಯ ಎಲ್ಲಿ? ಒಡನಾಡಿಗಳ ನರನಾಡಿಗಳಲ್ಲಿ, ನಾಡಿನ ಪ್ರಜೆಗಳ ಗುಂಡಿಗೆಯಲ್ಲಿ. ಮಿಸ್ಬತ್, ನನ್ನ ಕೊಂದು ನೀವು ಸಂಭ್ರಮ ಪಡ್ತೀನಿ ಅನ್ನೋದು ನಿಮ್ಮ ಭ್ರಮೆ. ನಾ ಸಾಯೋ ಮುಂದ ನಿಮ್ಮೆಲ್ರೂ ಸಾಯ್ಬಡಿತೀನಿ. ಛತ್ರಪತಿ ಶಿವಾಜಿ ಕೋಟೆ ಇದು. ಸ್ನೇಹಿತರೆ, ನಾವು ಹೋಗ್ತಿರೋದು ಉತ್ತರ ಕನ್ನಡ ಜಿಲ್ಲೆಯಲ್ಲಿರುವಂತಹ ಅಡಿಯಾಲ್ ತಾಲೂಕಲ್ಲಿ ಛತ್ರಪತಿ ಶಿವಾಜಿ ಅವ್ರ ಕೋಟೆ ಇದೆ. ಇದು ಎಂಟ್ರೆನ್ಸು. ಒಳಗಡೆ ಹೋಗ್ತಾ ಇದ್ದೀವಿ. ಹೊರಗಡೆ ನೋಡಿನೇ ತುಂಬ ಫಿದಾಗಿ ಹೋಗಿದ್ದೀವಿ. ನೋಡಬೇಕು ಒಳಗಡೆ ಏನಿದೆ ಅಂತ. ಇಲ್ಲಿ ಮತ್ತು ರಾಯಣ್ಣಗೂ ತುಂಬ ಒಂದು ಅವಿನಾಭಾವ ಸಂಬಂಧ ಇದೆ. ನಾವು ಕಿತ್ತೂರು ಮತ್ತು ರಾಯಣ್ಣನ ಕುರುಹುಗಳನ್ನ ಸಂಪೂರ್ಣವಾಗಿ ನಮ್ಮ ಡಿಜಿಟಲ್ ಮಾಧ್ಯಮದಲ್ಲಿ ವರದಿ ಮಾಡ್ತಾ ಇದ್ದೀವಿ. ಅಲ್ಲಿ ಇರುವಂಥ ದಾಖಲೆಗಳನ್ನ ತಗೊಂಡು ನಾವು ಮಾಹಿತಿ ಕೊಡಬೇಕು ಅಂತ ಇದು ಮಾಡ್ತಾ ಇದ್ದೀವಿ. ನೋಡೋಣ ಇಲ್ಲೇನು ಮಾಹಿತಿ ಸಿಗುತ್ತೆ ಅಂತ. ಈ ಕೋಟೆ ವಿಶೇಷತೆ ಬಗ್ಗೆ ಆಗಿರ್ಬೋದು, ಇದ್ರ ಬಗ್ಗೆ ಆಗಿರ್ಬೋದು ಎಲ್ಲಾನು. ಇದು ಛತ್ರಪತಿ ಶಿವಾಜಿದ ಕಟ್ಟಿದಂತ ಕೋಟೆ. ಮುಂದೆ ಛತ್ರಪತಿ ಶಿವಾಜಿ ಇದೆ ಅಲ್ವಾ ಇರೋದು? ಈ ಕುಣಿಸಿದ್ರಿ ಅದು ಮರಾಠ ಮಂದಿ ಈ ಕುಣಿಸಿದ್ದ ಸಂಗೊಳ್ಳಿ ರಾಯಣ್ಣ ಅದು ಬಂದಿದ ಹೋಗಿ ಜಾಗ ಅಂತ್ರಿ ಇದು. ಓ ಹೌದಾ? ಸಂಗೊಳ್ಳಿ ರಾಯಣ್ಣ ಬಂದು ಹೋಗಿದ್ದ ಜಾಗ ರೀ ಇದು. ಓಕೆ, ನೀವು ಕೇಳಿದ್ದು. ನಿಮ್ಮ ಹೆಸರು? ಷಣ್ಮುಖ ಅಂತ. ಆಟ ಓಡಿಸ್ತೀರಾ? ಮತ್ತೆ ನನ್ಗೊಂದು ಡೌಟು, ಅಲ್ಲಿ ನೋಡಿದ್ರೆ ಹಿಂದೂ ಟೆಂಪಲ್ ಇದೆ, ಇಲ್ಲಿ ನೋಡಿದ್ರೆ ಮುಸ್ಲಿಮ್ಸ್ ಇದೆ. ಏನಿದು ಡಿಫ್ರೆಂಟ್? ಇದು ದರ್ಗಾರ್ ಇದು ಮೊದಲಿಂದ ಇದು ಐತ್ರಿ. ಇದು ಅದ್ರೊಳಗೆ ಇದು ಐತ್ರಿ. ಎರಡು ಕುಡಿಯೋದವ್ರು. ಆಮೇಲೆ ಇಲ್ಲಿ ಮಲ್ಲಿಕಾರ್ಜುನ ಬಡ್ಡಿಯಾಗಿಂದ ಐತ್ರಿ, ನಮಗೆ ಗೊತ್ತಿಲ್ಲಾರ್ದ ಅಂತ ಇದ್ರಾಗಿಂದನೂ ಐತಿ ಅದು. ಏನಿದು ಊರಿನ ವಿಶೇಷತೆ ಸಾಮರಸ್ಯ ಇದೆ? ಯಾಕೆಂದ್ರೆ ಪಕ್ಕದಲ್ಲೇ ಹಿಂದೂ ಮುಸ್ಲಿಂ ಟೆಂಪಲ್ ಇದೆ ಅಂತ. ಏನಿಲ್ಲ, ಇಂಥ ಸಮಸ್ಯೆಗಳು ಏನಿಲ್ಲ ಇಲ್ಲಿ. ಸಮಸ್ಯೆ ಇಲ್ಲ, ಎಲ್ಲ ಆರಾಮಾಗಿದ್ದೀರಾ? ಅವ್ರ ದರ್ಗಾಕ್ ಬಂದು ಅವ್ರು ಮಾಡ್ಕೊಂತಾರೆ, ನಮ್ಮದು ನಾವು ಮಾಡ್ಕೊಂತೀವಿ. ಶಿವರಾತ್ರಿ ಬಂದ್ರೆ ನಾವು ಮಾಡ್ತೇವ್ರೆ. ಅವ್ರ ಮುಸ್ಲಿಂ ದೇವ್ರು ಅವ್ರದ್ದು ಮಾಡೋದಿಲ್ಲ, ಅವ್ರು ಅವಾಗ ಮಾಡ್ಕೊಂತಾರೆ. ಅವ್ರದ್ದು ಅಬ್ಜೆಕ್ಷನ್ ನಾವು ಮಾಡೋದಿಲ್ಲ, ನಮ್ಮ ಅಬ್ಜೆಕ್ಷನ್ ಅವ್ರು ಮಾಡೋದಿಲ್ಲ. ಓಕೆ, ನಾವು ಅಲ್ಲಿನೇ ಹೋಗಿ. ನಮ್ಮದು ಬೆಂಗಳೂರು ವಿಶೇಷತೆ. ನಾವು ಅಲ್ಲಿ ಬರಬೇಕಾದ್ರೆ ಒಂದು ವಿಡಿಯೋನ ನೋಡಿ ನೀವು. ಏನಂತ ಹೇಳಿದರೆ, ಇದು ಹಿಂದುತ್ವ ಮತ್ತು ಮುಸ್ಲಿಂ ಬಾಂಧವ್ಯದ ಎರಡೂ ಬಾವುಟಗಳು ಒಂದೇ ಕೊಲಲ್ಲಿ ಹಾರಿಸಿದ್ದಾರೆ ಈ ಊರಲ್ಲಿ. ಅದ್ರ ಜೊತೆಗೆ ಒಂದೇ ಕಡೆ ಎರಡು ದರ್ಗಾನೂ ಇದೆ, ಟೆಂಪಲ್ಲು ಇದೆ. ಸಾಮರಸ್ಯದಿಂದ ಆರಾಮ್ಸೆ ಜೀವನ ಮಾಡ್ತಾ ಇದ್ದಾರೆ. ಹಿಂದೂ ಮುಸ್ಲಿಂ ಬಾಯಿಜಾನ್ ಆಗಿ ಇಲ್ಲಿ ಇದ್ದಾರೆ. ಸರ್, ಎಂಟ್ರೆನ್ಸಲ್ಲಿ ಛತ್ರಪತಿ ಶಿವಾಜಿ ಕೋಟೆ ಇತ್ತು, ಅವ್ರ ಸ್ಟ್ಯಾಚ್ಯೂ ಇತ್ತು. ಇದು ಯಾರ ಕಾಲದಲ್ಲಿ ಕಟ್ಟಿದ್ದು? ಇದು ಇಲ್ಲಿ ಸ್ಥಳೀಕರ ಅಭಿಪ್ರಾಯ ಮತ್ತು ಇತಿಹಾಸದ ದಾಖಲೆಗಳನ್ನು ನೋಡಿದಾಗ ಇದು ಕದಂಬರ ಕಾಲದೊಳಗಿನ ಕೋಟೆ ಮೇಡಮ್. ಇದು ಹಾಗಾದರೆ 10ನೇ ಶತಮಾನದ್ದು, ಅದಕ್ಕಿಂತ ಮುಂಚೆದು 10-12ನೇ ಶತಮಾನದ ಕಾಲದಂಥ ಒಂದು ಗೋವೆ ಕದಂಬರ ಕಾಲದೊಳಗೆ. ಅಂದರೆ ಗೋವೆ ಕದಂಬರು ಆಳುವಂಥ ಸಂದರ್ಭದೊಳಗೆ ನಮ್ಮ ಉಳಿವೆ ಚನ್ನಬಸವಣ್ಣವರು ಆಮೇಲೆ ಇವರು ಎಲ್ಲರೂ ಬಂದು ಅವರಿಗೆ ಈ ಒಂದು ಉಳಿವೆಯಲ್ಲಿ ರಾಜಾಶ್ರಯ ಕೊಟ್ಟಿರ್ತಾರೆ ಮೇಡಮ್. ಎಲ್ಲ ಹಳೆಯಾಲು ಆಮೇಲೆ ಉಳಿವಿ ಇದೆಲ್ಲ ಗೋವೆ ಕದಂಬರ ಆಡಳಿತಕ್ಕೆ ಒಳಪಟ್ಟಿರ್ತದೆ ರೀ. ಅವರು ಇದ್ರದ್ದೆಲ್ಲವನ್ನು ಉಸ್ತುವಾರಿ ನೋಡ್ಕೊತಿರ್ತಾರೆ. ಆ ಕಾರಣಕ್ಕೆ ಅವ್ರ ಕಾಲದೊಳಗೆ ಕಟ್ಟಿದ್ದು ಅನ್ನಲಾರ್ದಂಥ ಒಂದು ಇದು ಕೋಟೆ ಇತ್ತು. ಇದು ನವೀಕರಣಗೊಂಡಿದೆ ಮೇಡಮ್. ಕಂಪ್ಲೀಟ್ ಕೋಟೆ ಎಲ್ಲ ಸುತ್ತ ಇತ್ತು ಮೇಡಮ್. ಇದನ್ನೇನು ಮಾಡಿದ್ದಾರೆ, ಇವಾಗ ಕೋಟೆ ಕುರು ಎಲ್ಲ ನಾಶ ಆಗಿದೆ. ಫ್ರಂಟಿಗೆ ಒಂದು ನವೀಕೃತ ಕೋಟೆ ಹೆಬ್ಬಾಗಿಲನ್ನು ನಿರ್ಮಾಣ ಮಾಡಿದ್ದಾರೆ. ರಾಯಣ್ಣ ಅವರು ಇಲ್ಲಿಗೆ ಬಂದಿದ್ರು, ಯಾವ ರೀತಿ ಬಂದಿದ್ರು, ಏನಕ್ಕೆ ಬಂದಿದ್ರು ಅಂದರೆ ಮೇಡಮ್ ಅವರು ಇದು ಆಗಿನ ಕಾಲದೊಳಗೆ ದಟ್ಟ ಅರಣ್ಯ ಮೇಡಮ್. ಇದು ಈಗಾದರೂ ಇದು ರಿಸರ್ವ್ ಫಾರೆಸ್ಟ್ ಏರಿಯಾ. ಇದು ಈಗ ಗೋವೆ ಕದಂಬರ ಕಾಲದೊಳಗೆ ಈ ಕೋಟೆಯನ್ನು ಕಟ್ಟಿದ್ರು. ಅವರಿಗೆ ಆಶ್ರಯ ತಾಣ ಆಗಿತ್ತು. ಇದು ಆ ಹಳೆಯಾಳ ಪೇಟೆಯನ್ನು ಲೂಟಿ ಮಾಡಿಕೊಂಡು ಹಳೆಯಾಳ ಪರಿಸರನ ಕೊಂದು ಕೆಲವೊಂದೊತ್ತು ಸಮಯವನ್ನು ಕಳೆಯುವಾಗ, ಅಂದರೆ ಅಂಥ ಒಂದು ದಾಳಿಯನ್ನು ಮಾಡಿ ಅಂಥ ಒಂದು ಬ್ರಿಟಿಷ್ ಸರ್ಕಾರಕ್ಕೆ ಚಳ್ಳೆಯನ್ನು ತಿನ್ನಿಸಿ ಇಡೀ ಪೇಟೆಯನ್ನು ಲೂಟಿ ಮಾಡಿ ಅಲ್ಲಿ ಕಂದಾಯದ ಹಣವನ್ನು ತೆಗೆದುಕೊಂಡು ಬಂದು ಸ್ವಲ್ಪ ಕಾಲ ವಿಶ್ರಾಂತಿ ಪಡ್ಕೊಂಡು ಮುಂದೆ ಹೋಗ್ತಕ್ಕಂಥ ಒಂದು ಸನ್ನಿವೇಶ ನಿರ್ಮಾಣ ಆಗ್ತದೆ ರೀ. ಆ ಕಾರಣಕ್ಕೆ ಅವರು ಆಯ್ಕೆ ಮಾಡಿಕೊಂಡಿರೋ ಸ್ಥಳ ಯಾವುದಂದರೆ ಇಲ್ಲಿ ಬಂದು ಅವರು
ಆಶ್ರಯ ಪಡಿತಾರೆ ಮೇಡಮ್. ಇದೇ ಕೋಟೆ ಈ ಅರಣ್ಯದೊಳಗಡೆ ಇದು ದಟ್ಟ ಅರಣ್ಯ ಇರ್ತದೆ ಮೇಡಮ್. ಅವಾಗ ದಟ್ಟ ಅರಣ್ಯ ಇರ್ತದೆ. ಆಮೇಲೆ ಸುತ್ತಲೂ ಕೋಟೆ ನಿರ್ಮಾಣ ಇರೋದ್ರಿಂದ ಇಲ್ಲಿ ಬಂದು ಅವರು ಕೆಲವೊಂದಷ್ಟು ಸಮಯವನ್ನು ಇಲ್ಲಿ ಕಳೀತಾರೆ. ಅದಾದ ನಂತರ ಮುಂದುವರಿಸ್ತಾರೆ. ಅವರು ಅದಾದ ನಂತರ ಮುಂದೆ ತಾವು ಹಂಡಿ ಬಣ್ಣನಾಥ ಮಠಕ್ಕೆ ಹೋಗ್ತಾರೆ. ನೆಕ್ಸ್ಟ್ ಇದನ್ನ ಕಂಪ್ಲೀಟ್ ಮಾಡ್ಕೊಂಡು ಆ ಮಠಕ್ಕೆ ಹಂಡಿ ಬಣ್ಣನಾಥ ಮಠಕ್ಕೆ ಹೋಗೋದಕ್ಕೆ ಸದ್ಯ. ಹಳಿಯಾಳ ಇದಕ್ಕೂ ಸಂಗೊಳ್ಳಿ ರಾಯಣ್ಣವರಿಗೂ ತಮಗೆ ಗೊತ್ತಿದ್ದಾಗೆ ಏನಾದ್ರು ಮಾಹಿತಿ ಇದ್ದರೆ. ಅವ ಇಲ್ಲಿ ಬಂದಿದ್ರಿ, ಇಲ್ಲಿ ಸಂಗೊಳ್ಳಿ ರಾಯಣ್ಣ ರತ್ನ ಅಂತ ಕರಿತಾರೆ ಇದಕ್ಕೆ. ಹಾಂ ಸರ್. ಅವಾಗ ಅವ ಇದರಿಂದ ಡೋರಿ ಬೆನ್ಸಿ ಕೆರೆಯಿಂದ ಅಲ್ಲಿಂದ ಒಂದು ವೇ ಬರ್ಬೇಕಾರ. ಹಾಂ ಸರ್. ಈ ಕಡೆ ಬರ್ಬೇಕಾರ ಇಲ್ಲಿ ಮ್ಯಾದಾರ್ ಗಲ್ಲಿ ಅಂತ ಬರ್ತೈತ್ರಿ. ಅಲ್ಲಿ ಮ್ಯಾದಾರ್ ಪರ್ಷ ಅನ್ನವ ಅವ ತಹಸೀಲ್ದಾರ್ ಆಫೀಸ್ ಇಲ್ಲಿ ಇದು ಚೌಕಿ ಇತ್ರಿ ಇಲ್ಲ ಚೌಕಿ ತಹಸೀಲ್ದಾರ್ ಆಫೀಸ್ ಅದ್ರ ಬೆಂಕಿ ಹೆಚ್ಚಾಗಿ ರಾಯಣ್ಣ ಬರೋದಿಲ್ಲ ಅವಾಗ ಮ್ಯಾದಾರ್ ಪರ್ಷ ಅನ್ನವ ಅವ್ನು ಬಂದೂಕ್ ಹಾಕಿದ್ದ ಕಾಲಿಗೆ. ಅದ ಸ್ಮರಣಾರ್ಥವಾಗಿ ಅವಂದ ಇಲ್ಲಿ ಮೂರ್ತಿ ಸ್ಟ್ಯಾಚು ಮಾಡಿದ್ವಿ. ತಹಸೀಲ್ದಾರ್ ಕಚೇರಿ ಸುಡಾಕ್ ಬಂದಾಗ ಅವಾಗೇನು ಅವ್ರು ಬಂದೂಕ್ ಕೊಡೋಲ್ಲ. ಅವಾಗ ಬಂದೂಕ್ ಹೊಡೋದ್ಲೆ ತಪ್ಪಿಸ್ಕೊಂಡು ಓಡ್ ಹೋಗಿ ಬಾಡಿ ಹಾರು ಹೋಗಿದ ಸುದ್ದಿ ನಮ್ಗೆ ಕೇಳಿದ್ದೆ ಅಷ್ಟೇ ರೀ. ಅವಾಗಿನ ಹಿರಿಯರೆಲ್ಲ ಕೇಳ್ಕೊಂಡು ಬಂದಿದ್ದೆ. ಆ ಪರ್ಷನ್ ಮ್ಯಾದಾರ್ ಪರ್ಷನ್ ನೋಡ್ರಿ. ಅವನೇನು ರಾಯಣ್ಣ ಗುಂಡು ಹಾಕಿದನ್ರಿ ಅವ್ನು. ಕಾಲಿಗೆ ಅವನ ಪರ್ಷನ್ ಏನು ಮಾಡಿದ್ರು ರಾಯಣ್ಣ ರೀ? ಅದೇನು ಅದಷ್ಟೇ ನಾವು ಹಿರಿಯರ ಕಡೆ ಕೇಳ್ಕೊಂಡಿದ್ರಿ. ಅವೇನು ಗುಂಡು ತಾಗಿತ್ತ ಅದ ಸ್ಮರಣಾರ್ಥವಾಗಿ ಅಲ್ಲೊಂದು ಸ್ಟ್ಯಾಚು ಕೊಡಿಸ್ರಿ. ಯಾವಾಗ ಕುರ್ಸಿದ್ದೆ ಸರ್? 92ರಲ್ಲಿ ಅಂದ್ರೆ ಅವಾಗ ಮಾಡಿದ್ದೀವಿ. ಅದ್ರ ಹಿಂದೆ ಆಗಿದ್ದದ, ಅದನ್ನ ಸ್ಮರಣಾರ್ಥ ಮಾಡಿದ್ದು. ಅಂದರೆ ಈ ಪುತ್ಥಳಿ ಆಗಿದ್ದೆ ಅವಾಗ 92ರಲ್ಲಿ. ನಮ್ಮ ತಾಯಿಯವರು ವೈಸ್ ಪ್ರೆಸಿಡೆಂಟ್ ಇದ್ರು ಅವರು. ಓಕೆ. ದೊಡ್ಡ ಗಿಡ ಐತ್ರಿ ಒಂದು. ಏನು ಗಿಡ? ಆಲದ ಮರ ಇತ್ತು ದೊಡ್ಡದು. ಅವಾಗ ಗುಂಡು ಹೊಡೆದ್ಮೇಲೆ ನಾವು ಇಲ್ಲೇ ಉಳಿಯಾಳ ತಾಲೂಕ್ ಆಫೀಸಿಗೆ ಮುತ್ತಿಗೆ ಮಾಡ್ತಾರಲ್ಲ, ಹೋಗ್ತಾರೆ ಸಂಗೊಳ್ಳಿ ರಾಯಣ್ಣವರೆಲ್ಲ ಕೂಡಿ ಅವ್ರ ಟೀಮ್ ಮುತ್ತಿಗೆ ಹಾಕಕ್ಕೆ ಹೋಗ್ತಾರಲ್ಲ. ಅವಾಗ ಅವ್ರಿಗೆ ಬೆನ್ನು ಹಾಕ್ತಾರ. ಅವಾಗ ಮ್ಯಾದಾರ್ ಪರ್ಷ ಅನ್ನವ ಗುಂಡು ಹೊಡಿತಾನ ಅವಂಗೆ ಮುಚ್ಚಿ. ಅವಾಗ ಇಲ್ಲೇ ಬಂದು ಬಿದ್ದಿದ್ದವು. ಓಕೆ. ನಿಮ್ಮ ಹೆಸರು? ಬಸವರಾಜ್ ಅಂತ. ನೀವೇನು ಮಾಡ್ಕೊಂಡಿರೋದು? ನಮ್ಮದು ಹೋಲ್ಸೇಲ್ ವ್ಯಾಪಾರ ಐತೆ. ಅಲ್ಲ, ಇದು ಸಂಗೊಳ್ಳಿ ರಾಯಣ್ಣನ ಬಗ್ಗೆ ನಿಮಗೆಲ್ಲ ಇಂಟ್ರೆಸ್ಟ್ ಬಂದಿದ್ದೆ? ಇಂಟ್ರೆಸ್ಟ್ ನಾವು ಅಭಿಮಾನಿ ಅವ್ರದ್ದು. ನೀವು ಅಭಿಮಾನಿ? ನಾವು ಭಾರಿ. ಅವ್ರು ಯಾರು ಇವಾಗ ಕರ್ಕೊಂಡು ಹೋಗ್ತಾ ಇದ್ದೀರಲ್ಲ, ಅವ್ರು ಯಾರು? ಕಿತ್ತೂರು ಅಂತ. ಇಲ್ಲಿಂದ ಮೊದಲು ಈ ಸೊಸೈಟಿ ಇತ್ತು ಮೊದಲು ಹಳೇದು. ಅವಾಗಿಂದ 20-25 ವರ್ಷದಿಂದ ಅವ್ರು ಮ್ಯಾನೇಜರ್ ಇದ್ರು. ಯಾವ ಸೊಸೈಟಿ? ಇವಾಗ ಕೃಷಿ ಸೊಸೈಟಿ ನೋಡಿದ್ವಲ್ಲ, ಮ್ಯಾನೇಜರ್. ಅವ್ರ ಹೆಸರು? ಸುರೇಶ್ ಕಿತ್ತೂರು ಅಂತ. ಓ, ಬನ್ನಿ ಹಾಗಾದ್ರೆ ಅವ್ರ ಮನೆಗೇನೆ ಹೋಗಿ ಮಾತಾಡೋಣ. ನಮಸ್ತೆ. ದಾಳಿ ಮಾಡ್ತಾರಲ್ಲ ರಾಯಣ್ಣ. ರಾಯಣ್ಣ, ಅದ್ರ ಬಗ್ಗೆ ನಿಮ್ಗೆ ಎಷ್ಟು ಮಾಹಿತಿ ಗೊತ್ತು? ಅಂದರೆ ಇವರು ಈ ಚೆನ್ನಮ್ಮನ ಬೈಲೊಂಗಲ್ದಾಗ ಏನು ಅರೆಸ್ಟ್ ಮಾಡಿ ಇಡ್ತಾರಲ್ಲ, ಅವ ಅಲ್ಲಿ ಆಕೆಗೆ ವಚನ ಕೊಟ್ಟಿರ್ತಾನೆ, ನಾ ಮತ್ತೆ ಅದನ್ನು ಸ್ಥಾಪನೆ ಮಾಡ್ತೀನಿ ಬ್ರಿಟಿಷರನ್ನ ಸೋಲಿಸಿ ಅಂಥೇಳಿ. ಅದಕ್ಕೆ ಅವ ಎಲ್ಲ ಕಡೆಯಿಂದ ಮಿಲ್ಟ್ರಿ ಕೂಡಿಸೋದು, ಆಮ್ಯಾಗ ಫಂಡ್ ಕಲೆಕ್ಷನ್ ಮಾಡೋದು, ಈ ನಂದಗಡದ ಅಲ್ಲಿ ಟ್ರೆಜರಿ ಇವು ಆಫೀಸ್ಗಳೆಲ್ಲ ಲೂಟ್ ಮಾಡಿ ಬ್ರಿಟಿಷ್ ಟ್ರೆಜರಿ ಎಲ್ಲ ಇದು ಮಾಡ್ತಿದ್ರಲ್ಲ. ಆ ಪ್ರಕಾರ ಈಗ ಅಲ್ಲಿ ರಾಯಣ್ಣನ ಮೂರ್ತಿ ಏನದ, ಅಲ್ಲಿ ಒಂದು ಪೊಲೀಸ್ ಚೌಕಿ ಇತ್ತು ಬ್ರಿಟಿಷರ್ದು ಕಲ್ಲಿಂದು. ಈಗೇನು ಮೂರ್ತಿ ಐತಲ್ಲ ಅಲ್ಲಿ, ಹಳಿಯಾಳದಲ್ಲಿ. ಆಮ್ಯಾಗ ಅದ್ರ ಮುಂದೆ ಇದ್ದಿದ್ದು ರೋಡ್ ಪೂರ್ತಿ ಎಲ್ಲ ಅದು ಹಳಿಯಾಳದ್ದು ಮಾರ್ಕೆಟ್, ಅದು ಮೊದಲಿಂದು ತೀತ. ಈ ಕಡೆ ಎಲ್ಲ ಪೂರ್ತಿ ಮ್ಯಾಲೆ ಬರ್ತದೆ. ಈ ನಮ್ಮ ಆನೆಗುಂದಿ ಅಂಗಡಿ ಮಸೀದಿವರೆಗೆ ಅಲ್ಲೇ ಪೂರ್ತಿ ಲೈನು. ಅಲ್ಲೇ ಅವನು ಅದನ್ನೆಲ್ಲ ಕಲೆಕ್ಷನ್ ಮಾಡ್ತಿದ್ದ, ಫಂಡ್ ಕಲೆಕ್ಷನ್ನು. ಆ ಬ್ರಿಟಿಷರಿಗೆ ಅರೆಸ್ಟ್ ಮಾಡೋಕ್ಕೆ ಆಗ್ತಿದ್ದಿಲ್ಲ ಅವನ್ನ. ಅದರ ಸಲುವಾಗಿ ಅವರು ಮ್ಯಾದಾರ್ ಪರ್ಷ ಅನ್ನೋಂಗೆ ಸುಪಾರಿ ಕೊಟ್ಟಿರ್ತಾರೆ, ಅವಂಗೆ ಶೂಟ್ ಮಾಡಬೇಕು ಅಂಥೇಳಿ. ಅವನು ಶೂಟ್ ಮಾಡ್ತಾನೆ, ಆದರೆ ಅವನದು ಗುರಿ ತಪ್ಪಿ ಕಾಲಿಗೆ ಬಡಿತದ. ಅವು ಹೊಳ್ಳಿ ಬಂದು ಅವನ ಮ್ಯಾದಾರ್ ಪರ್ಷನ್ ಚಂಡ ಕಡಿದು ಊರ ಹೊರಗೆ ಅಗಸಿ ಬಾಗಿಲಿಗೆ ತೂಗು ಹಾಕಿ ಹೋಗ್ತಾನೆ ಅವನು ರಾಯಣ್ಣ ತೀತ. ಕಡೆಗೆ ಅವನು ಇಲ್ಲಿ ನಮ್ಮ ಜಂಗಲ್ನಾಗೆಲ್ಲ ಈ ಸಿದ್ಧಿ ಜನಾಂಗರನ್ನ ಅವರು ಮಿಲ್ಟ್ರಿಯಲ್ಲಿ ಸೇರಿಸ್ಕೋತಿದ್ದವ. ಈ ಹಬ್ಸಿ ಸಿದ್ಧಿ ಗರಡೊಳ್ಳಿ ವಡ ಅಲ್ಲೆಲ್ಲ ಕಾಡು ಜನರನ್ನು. ಈ ನಮ್ಮ ಆಫ್ರಿಕನ್ ಸಿದ್ಧಿ ಇರ್ತಾರಲ್ಲ ಆ ಟೈಪ್. ಈ ಅವರು ರಾಯಣ್ಣನ ಮಿಲ್ಟ್ರಿಯಲ್ಲಿ ಗಜವೀರ್ ಅನ್ನವಿದ್ದ, ಹಬ್ಸಿ ಅನ್ನವಿದ್ದ, ಅವರೆಲ್ಲ ಅದೇ ಜನಾಂಗದ್ದು ಅವರು.
ಈಗ ಅಷ್ಟೇನಾ ಘಟನೆ ನಡೆಯೋದು ಹಳಿಯಾಳದಲ್ಲಿ? ಹಳ್ಯಾಳದಲ್ಲಿ ಇಷ್ಟೇ, ಮತ್ತೇನಿಲ್ಲ. ಒಟ್ಟಾರೆಯಾಗಿ ಹಳಿಯಾಳದಲ್ಲಿ ಹೇಳಬೇಕು ಅಂತ ಹೇಳಿದ್ರೆ ಎಲ್ಲರ ವರ್ಷನೂ ಒಂದೇ ರೀತಿ ಇತ್ತು, ಆದರೆ ಬೇರೆ ಬೇರೆ ಥರ ಕತೆ ಹೇಳಿದರು. ಇಲ್ಲಿ ಸಂಗೊಳ್ಳಿ ರಾಯಣ್ಣ ಬಂದಿದ್ದಂತೂ ನಿಜ. ತಾಲೂಕು ಆಫೀಸ್ನ ಲೂಟಿ ಮಾಡಿದ್ದು, ಅದ್ರ ಜೊತೆಗೆ ಪೇಟೆನ ಲೂಟಿ ಮಾಡಿದ್ದು, ಅಲ್ಲಿ ತಾಲೂಕು ಆಫೀಸಲ್ಲಿದ್ದಂಥ ದಾಖಲೆಗಳೆಲ್ಲ ಸರ್ವನಾಶ ಮಾಡಿ ಬೆಂಕಿ ಹಾಕಿ ಅಲ್ಲಿದ್ದಂಥ ಹಣಗಳೆಲ್ಲ ತಗೊಂಡು ಕೊನೆಗೆ ಇಲ್ಲಿಗೆ ಬರ್ತಾರೆ. ಅದಕ್ಕೂ ಮುಂಚೆ ಅಲ್ಲಿ ರಾಯಣ್ಣನಿಗೆ ಒಂದು ಅವಘಡ ಸಂಭವಿಸುತ್ತೆ. ಹಣ ಮಾತ್ರ ಲೂಟಿ ಮಾಡಲ್ಲ, ಅಲ್ಲಿದ್ದಂಥ ಸಂಪತ್ತೆಲ್ಲನೂ ಲೂಟಿ ಮಾಡ್ಕೊಂಡು ತಗೊಬರ್ತಾರೆ. ಯಾಕೆಂತ ಹೇಳಿದರೆ ಬಡಬಗ್ರಿಗೆ ದಾನ ಮಾಡೋದಕ್ಕೆ ಅವ್ರ ಸೈನ್ಯನ ಕಟ್ಟಬೇಕಾಗಿರುತ್ತೆ. ಸೈನ್ಯಗೆ ಅವಶ್ಯಕವಾದಂತಹ ಮದ್ದುಗುಂಡುಗಳ ಸಂಗ್ರಹಣೆ ಮಾಡಬೇಕಾಗುತ್ತೆ. ಅದಕ್ಕೆ ಸಾಕಷ್ಟು ದುಡ್ಡು ಬೇಕಾಗಿರುತ್ತೆ. ಅದಕ್ಕೋಸ್ಕರ ಅಲ್ಲಿ ತಾಲೂಕು ಆಫೀಸಲ್ಲಿದ್ದಂಥ ಸಂಪತ್ತನ್ನು ತಗೊಬಂದು ಅವ್ರ ಸುಫಾರಿ ಕಿಲ್ಲರಿಂದ ತಪ್ಪಿಸ್ಕೊಬಂದು ಅದಾದ ನಂತರ ಇಲ್ಲಿ ಈ ಕೋಟೆಗೆ ಬಂದು ಒಂದು ಸ್ವಲ್ಪ ಹೊತ್ತು ವಿಶ್ರಾಂತಿ ಪಡೆದುಕೊಂಡು ಅವ್ರ ಸೈನಿಕರೆಲ್ಲ ಅದಾದ ನಂತರ ಅವರ ಪ್ರಯಾಣವನ್ನು ಮುಂದುವರಿಸ್ತಾರೆ. ಪ್ರಿಯ ವೀಕ್ಷಕರೇ, ನಮ್ಮ ಕರುನಾಡಿನ ಸಾಹಿತ್ಯ, ಸಂಸ್ಕೃತಿ, ವಿಶೇಷ ವ್ಯಕ್ತಿಗಳ ಸಂದರ್ಶನವನ್ನು ತಪ್ಪದೇ ವೀಕ್ಷಿಸಿ. ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ನ ಕ್ಲಿಕ್ ಮಾಡಿ, ನಿಮ್ಮ ಅಭಿಪ್ರಾಯವನ್ನು ತಪ್ಪದೇ ತಿಳಿಸಿ. ಡಿಜಿಟಲ್ ಮಾಧ್ಯಮ ಎಲ್ಲಾ ಸಾಮಾಜಿಕ ಜಾಲತಾಣದಲ್ಲೂ ಲಭ್ಯವಿದೆ. ಸ್ವತಂತ್ರ ಪತ್ರಿಕೋದ್ಯಮವನ್ನು ಬೆಂಬಲಿಸಿ. ಧನ್ಯವಾದಗಳು.